ಏನ್ ಪದಿ ದೊಡ್ಡ ಮೂಟೆ ಎತ್ಕೊಂಡು ಹೊಂಟ್ಬಿಟ್ಟಲ್ಲ. ರಾಗಿ ರಾಗಿ ಕಣಕ್ಕ ರಾಗಿ. ಅಯ್ಯೋ ಹಂಗೇನಿಯ ಇತ್ತು. ಮಿಲ್ಗೆ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋಯ್ತಾ ಇದೀನಿ. ಎಲ್ಲ ಒಣಗಾಕಿದ್ದೆ ಒಸಿ ಎಲ್ಲ ಒಣಕೊಂಡವೆ. ಮಿಲ್ಗೆ ಆಡಿಸ್ಬಿಟ್ಟು ತಗೊಂಡು ಹೋಗ್ಬೇಕು. ಯವ್ವ ನೆತ್ತಿ ಎಲ್ಲ ಭಾರ ಆಯ್ತದೆ. ನನ್ನ ಗಂಡಂಗೆ ಹೇಳಿದ್ರೆ ಅಯ್ಯೋ ಕ್ಯಾಮೆ ಐತಿ ಅಂತಾನೆ. ನನ್ನ ಮಗ ದನಗಳು ತಗೆ ಸ್ಯಾನೆ ಕೆಲಸ ಅಂತ ಹೇಳ್ಬಿಟ್ಟು ಇದಾಗ ಹೋಗ್ಬಿಟ್ಟವ್ನಿ. ಅದೇನೋ ಇವನ್ ಕತೆನೋ. ನಮ್ದಂತೂ ನಾನೇ ಮಾಡ್ಬೇಕೆಲ್ಲ ಕೆಲಸನೂ. ನಿನ್ ಮಗಂಗೆ ಹೇಳಿದ್ರೆ ಗಾಡಿ ಗಿಡಿನಾಗ ಎತ್ಕೊಂಡೋಗಿ ಹಾಕಿಸ್ಕೊಂಡ್ಬಿಟ್ಟು ಬರೋಣಪ್ಪ. ನೀ ಇಷ್ಟು ದೊಡ್ಡ ಮುಟ್ಟಿಗೆ ತಲೆ ಮೇಲೆ ಹೊತ್ಕೊಂಡು ಈ ವಯಸ್ಸಾಗು ಹೋಯ್ತಿ ಅಂದ್ರೆ ತಗ. ಅಲ್ಲ ಎಲ್ಲಿಗೆ ಬಂದು ನಿನ್ ಮಗನ ಮದುವೆ ಸುದ್ದಿ ನಿಲ್ಸಬಿಟ್ರಲ್ಲ. ಇಲ್ಲ ಇಲ್ಲ, ಅದು ಏನೋ ಹೊಸಿ ಹೇಳಿದ್ರು. ಪುರಾಯಿತ್ರು 3-4 ತಿಂಗಳು ಇಬ್ರಿಗೂ ಜಾತಕ ಕೊಡ್ಬರಕ್ಕಿಲ್ಲ, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವ್ರ ಅಪ್ಪ ಹಂಗಂತ ಹೇಳ್ತು. ಹೋಗಿ ಎಲ್ಲ ಕೇಳಿದಕ್ಕೆ ಹಂಗೊಂದಿದ್ದಕ್ಕೆ ಸರಿ ಆಯ್ತು ನಿಧಾನಕ್ಕೆ ಮಾಡನಿ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗ್ಬಿಟ್ಟಿರೋದು ಅವ್ರು. ನಾವು ಅಯ್ಯೋ ಬಿಡು, ಇನ್ನೇನು ಶಾಸ್ತ್ರ ಸಂಪ್ರದಾಯಗಳನ್ನ ನಂಬ್ತೀವಿ ಕಣಕ್ಕ, ಹಂಗೆಲ್ಲ ಬಿಟ್ಬಿಡಕ್ಕಾಯ್ತದೆ? ಆಗಕ್ಕಿಲ್ಲ ಹೇಳು, ಹಂಗೆಲ್ಲ ಬಿಡಕ್ಕಾಯ್ತದೆ? ಹೋಗ್ಲಿ ಬಿಡು, ನಿಧಾನಕ್ಕೆ ಆಗ್ಲಿ ಏನಂತೆ. ಹೆಂಗೋ ತಗೊಂದಿನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ನಿನ್ ಮಗಂಗೂ ಇವನು ಅಷ್ಟು ಕಷ್ಟ ನೀನಿಯ. ಆದ್ರೂ ನೀನ್ ಕೆಲಸ ಮಾಡೋದು ನೋಡ್ರಿ ಹಂಗೆ ಒಟ್ಟೋಯ್ತದ ಬಾ. ಅಯ್ಯೋ ಬುಡಕ ಏನ್ ಮಾಡಕ್ಕಾಯ್ತದೆ? ಜೀವ ಇರೋ ಗಂಟ ಮಾಡೋದು. ಸತ್ ಮೇಲೆ ಇನ್ನೇನ್ ಮಾಡಂಗಿದೀವಿ? ಮನೆ ಕಣದ್ ಇದ್ದೇ ಐತದೆ. ಸತ್ ಮೇಲೆ ಬದುಕಿದ್ದಾಗ ಎದ್ದಿರೋಣ ಅಷ್ಟೇ ನೀ ಕೆಲಸ ಮಾಡ್ಕೊಂಡು. ಸರಿ ಕಣಕ್ಕ, ಕರೆಂಟ್ ಹೋದ್ರೆ ಹಾಕ್ಸಕ್ಕಾಗಕ್ಕಿಲ್ಲ. ಹೋಗ್ಬಿಟ್ಟು ಹಾಕ್ಸ್ಬಿಟ್ಟನ ಬತ್ತೀನಿ. ಸರಿ ಸರಿ ಪಾ, ಬಾರ ಹೊತ್ಕೊಂಡು ಎಷ್ಟೊತ್ತು ನಿಂತ್ಕತಿಯ? ಹೋಗು ಡಾರ್ಲಿಂಗ್, ಕೊಡು ನಾನು ಎತ್ಕತೀನಿ. ಅಯ್ಯೋ ಬೇರವಾ ನೋಡಿ. ನೀ ಹೊತ್ಕತಿಗಂತೆ ಎಲ್ರು ನೋಡಕ್ಕಿಲ್ವಾ? ಮೂಟೆ ಏನ್ ನಡ್ಕೊಂಡು ಹೋಯ್ತಾ ಇದೆ ಅನ್ಕೋತಾರ ಅಷ್ಟೇನಿಯ. ನಡಿ ಮಿಲ್ಗೆ ಹಾಕ್ಬಿಟ್ಟು ಹಂಗೆ ಹೊಲ್ತಾಗೆ ಪಂಪು ಮೋಟ್ರ್ ಎತ್ಬೇಕಿತ್ತು. ಹೋಗ್ಬಿಟ್ಟು ಬರ್ಬೇಕು. ನಡಿ. ಸಾಯ ಗಂಟ ಒತ್ಕೊಂಡು ಕ್ಯಾಮೆ ಮಾಡ್ತಾನೆ ಇರು ಪೊದ್ದು ಡಾರ್ಲಿಂಗ್. ನೀನೇನ್ ಬಿಡ್ಬೇಡ, ಮಾಡ್ತಾನೆ ಇರು. ಈ ಪೊದ್ದುಗೆ ಏನಾರ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಈ ಪೊದ್ದು ಇಷ್ಟು ಕೆಲಸ ಎಲ್ಲ ಮಾಡೋದು ಬೇಜಾರು ಮಾಡ್ಕೊಳ್ಳೋದು ನನ್ನ ಕೈಲಿ ನೋಡಕ್ಕೆ ಆಗಕ್ಕಿಲ್ಲ. ಈ ಪೊದ್ದು ಡಾರ್ಲಿಂಗ್ ಸುಮ್ಮನೆ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡೋದೇ ಎಷ್ಟೋ ವಾಸಿಯಾಗಿತ್ತು. ಇಲ್ಲಿ ಬರೀ ಮಾಡು ಕ್ಯಾಮೆ ಮಾಡು ಕ್ಯಾಮೆ ಮಾಡು. ಇವತ್ತು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಕ್ಕಿಲ್ಲ. ಬರೀ ಕ್ಯಾಮೆ ಮಾಡೋದೇನೇ ಕೆಲಸ. ನೀರೆಲ್ಲ ಹೊಸಿ ಆ ಕಡೆ ಈ ಕಡೆ ಎಲ್ಲ ತಿರುಗಿ ಹೋಗ್ತವೆ. ಹೊಸಿ ಎಲ್ಲ ನೋಡ್ಕೊಂಡು ಹೊಸಿ ಇದು ಮಾಡು. ಸರಿನೇ? ನಾನು ಪ್ಯಾಟೆಗೆ ಹೋಗ್ಬಿಟ್ಟು ಬರ್ತೀನಿ. ಔಷಧಿ ತಗೊಬಿಟ್ಟು ಬರಬೇಕು. ಹೋಗ್ರಿ ತಗೆ. ಹೋಗ್ಬಿಟ್ಟು ಮಿಲ್ಗೆ ಸಿಟ್ಟಾಡಿಸ್ಕೊಂಡ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಜೋಲ್ಮುಕ್ಕೆ. ಈಗ ಇದನ್ನ ಬೇರೆ ಮಾಡ್ಬೇಕು ಅಂದ್ರೆ ಹೆಂಗೆ? ತಿರುಗಿ ಮನೆಗೆ ಹೋಗ್ಬಿಟ್ಟು ಅಡುಗೆ ಪಡಿಗೆ ಎಲ್ಲ ಮಾಡ್ಬೇಕು. ಈಗ ನಾನು ಏನು ಮಾಡು ಅಂತೀಗ? ಔಷಧಿ ಎಲ್ಲ ಗಿಡಗಳು ಹೊಡಿಯಕ್ಕೆಲ್ಲ ತಗೊಂಬಿಟ್ಟು ಬರಲೇಬೇಕು. ಹೋಗ್ಬಿಟ್ಟು ನಾನು ನೀನು ಹೊಸಿ ನೋಡ್ಕ ಬತ್ತೀನಿ. ಒಂದು 2 ಗಂಟೆ ನೋಡ್ಕ. ಅಷ್ಟೊತ್ತಿಗೆ ಬತ್ತೀನಿ. ಹೋಗತ್ತಾಗೆ. ಯಪ್ಪ ಸಾಕಾಗೋಯ್ತದ ನನಗಂತೂ. ಬಿಡಿ, ಹೊಸಿನಿ ಎಳ್ಳನ ಐತೆ, ಕುಂತ್ಕತೀನಿ ತಗಿ. ಇನ್ನೇನು ನೀರು ಯಾರಕ್ಕದಷ್ಟೇ ತಾನೆ ಮಾಡ್ಕತೀನಿ. ಹೋಗ್ಬಿಟ್ಟು ಬನ್ನಿ ಸರ್ನ. ನಿನ್ನ ಮಗನ್ ಕಳಿಸ್ತೀನಿ. ಆದ್ರೆ ಹಸಿನ ಕೆಲಸ ಮುಗ್ದಿದ್ರೆ ಬರಕ್ಕೆ ಹೇಳ್ತೀನಿ. ಯಾವಾಗೂ ಸೆಡ್ತಾಗೆ ಬಿದ್ದಿರ್ತಾನೆ. ಬಂತಾಗ ಬರಕ್ಕಿಲ್ಲ, ಏನೂ ಇಲ್ಲ. 24 ಗಂಟೆ ಸೆಡ್ಡು ಅಲ್ಲಿರೋದೇನಿಯ. ಸರಿ, ಕಳಿಸ್ಕೊಡ್ತೀನಿ. ಈ ಬೊತ್ತಾನೆ ಹೇಳ್ತೀನಿ ಹೇಳ ಅವನಿಗೆ ಹೊಸಿ ಕೆಲ್ಸವ. ಯಪ್ಪ ಏನಾರ ಮಾಡ್ಕೊ ಹೋಗಿ ತಗಿ. ನನಗಂತೂ ಜೋಲ್ಮುಗ್ ಸಾಕಾಗೈತೆ. ನನ್ನ ಕೈಲಿ ಆಗಕ್ಕಿಲ್ಲ ಮಾಡಕ್ಕೆ. ಓಯ್ ರಂಗಕ್ಕ, ದನ ಹೊಡ್ಕ ಕಡೆ. ದನಗಳೆಲ್ಲ ಉಟ್ಕೊಳ್ಳೋದು ನೋಡು. ಇಲ್ಲ ಕಣ್ಪದೆ, ಬುಡಕ್ಕಿಲ್ಲ ಹೇಳು ಅಲ್ತಕ್ಕೆ. ಹಂಗೆ ಹೇಳ್ತಾರೆ, ಬುಡ್ತಾನೆ ಇರ್ತಾರೆ. ಅಯ್ಯೋ ಹೋಗತ್ತಗಿ. ನಾವೇನ ಬಿಟ್ಬಿಡ್ಬೇಕು? ಲಾಭ ಬಾಯ್ ಬಿಡ್ಕೊಬಿಡ್ತಾಳೆ. ಅವ್ರು ಅಲ್ಲಕ್ಕೇನ ಒಂದು ಸಣ್ಣಕ್ ಬಿಟ್ರೆ ಸಾಕು. ಮಾಡಿದೆಲ್ಲ ನೋಡ್ಕೋಬೇಕು ನಾನಂತೂ. ಯಪ್ಪ ನೆತ್ತಿ ಎಲ್ಲ ಉರಿ ಎತ್ಕೊಬಿಡ್ತು ನಂಗಂತೂ. ಸಾಕಾಯ್ತು. ಹೌದು ಡಾರ್ಲಿಂಗ್, ಇವಾಗ ನಾ ಫ್ರೀ ಆದ? ಯವ್ವ ಇವನ್ ಪ್ರೀನೋ ಏನೋ ಹೋಗ್ಬೇರವತ್ತಾಗೆ. ಇವಾಗ ಮತ್ತೆ ಇನ್ನೊಂದು ಕೆಲಸ ಉಟ್ಕೊಬಿಟ್ಟೈತೆ. ನೀರೆಲ್ಲ ಯಾರು ಹಾಕ್ಬೇಕಂತೆ? ನೀರ ಯಾರು ಮಾಡ್ದೋರು? ಹೋಗತ್ತಾಗೆ. ಯವ್ವ ಸಾಕಾಯ್ತದೆ ಎಲ್ಲಾನು ಮಾಡಿ ನನ್ನ ಜನ್ಮಕ್ಕೆ ಸಾಕಾಯ್ತು. ಸೊಸೆ ಅನ್ನಿಸ್ಕೊಂಡೋಳು ಬಂದಿದ್ದೋಳು ಯಾಕೆ ಕೊಟ್ಟು ಹೋದ್ಲತ್ತಾಗೆ. ಇನ್ನೊಂದು ಮದುವೆ ಮಾಡನಿ ಅಂದ್ರೆ ಅದೇನೋ ಟೇಮ್ ಸರಿ ಇಲ್ಲ, ಜಾತಕ ಸರಿ ಇಲ್ಲ ಅಂತ ತೊಳ್ತಾವ್ರಿ. ಅದೇನು ಅವ್ರಿಗೆ ಇಷ್ಟ ಇಲ್ವೋ? ಇವನ್ ಕತಿಯೋ ನಾ ಕಾಣೆ. ಹೋಗಿ ಏನ್ ಮಾಡೋದು ಏನ್ ಕತಿಯೋ. ನಾನು ಹಸಿ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಅತ್ತಗೆ. ನೀನೇನು ಬೈರವ, ನೀನ್ ತಗ್ಬಿಡು ಆರಾಮಾಗಿದ್ದೀಗ. ಹೌದು ಡಾರ್ಲಿಂಗ್, ನೀನು ನನ್ನಂಗ ಆರಾಮಾಗಿರೋ ಕಾಲ ಬಂದ್ಬಿಡ್ತು. ನಿನ್ನ ವಯಸ್ಸು ಮುಗ್ದೋಗ್ಬಿಟ್ಟೈತೆ. ಇನ್ನೊಂದು ವಾರದಾಗ ನೀನು ಗೊಟ್ಟಕ್ಕಂತ ಸತ್ತೋಗ್ಬಿಡ್ತೀಗ. ಏನ್ ಬೈರವ ಹಿಂಗೆ ಹೇಳ್ತಿದೀಯಾ? ಇನ್ನೊಂದು ವಾರಕ್ಕೆ ನಾನು ಸತ್ತೋಯ್ತೀನಾ? ಪದು ಡಾರ್ಲಿ, ನನ್ನ ಜೊತೆಗೆ ಬಂದ್ಬಿಡ್ತೀಯ. ನನಗಂತೂ ಕಾದು 2000 ಎಪಿಸೋಡ್ ಮುಗ್ದೋದ್ರೂ ನೀನು ಬರಲಿಲ್ಲ. ಕಾಗೆ ಆರಿಸ್ಬಿಟ್ಟೆ ಬತ್ತೀನಿ ಅಂತ. ಕೊನೆಗೂ ನೀನು ಬರೋಗಳಿಗೆ ಬಂದ್ಬಿಡ್ತಲ್ಲ. ಅದಕ್ಕೆ ನೀನು ಫುಲ್ ಖುಷಿ ಆಯ್ತಾಯ್ತು ನನಗಂತೂ. ಇನ್ನೊಂದು ವಾರಕ್ಕೆ ಅಷ್ಟೇ. ಇನ್ನೊಂದು ವಾರಕ್ಕೆ ನಿನ್ನ ಮಣ್ಣು 15 ದಿನಕ್ಕೆ ನಿನ್ನ ತಿಥಿ ಮುಗ್ದೋಯ್ತದ. ನಿನ್ನ ತಿಥಿ ಆರಾಮಾಗಿ ನನ್ನ ಜೊತೆ ನೀನಿಯ ಹಾರಾಡ್ಕೊಂಡು ಖುಷಿಯಾಗಿರ್ಬೋದು ನೋಡು. ಮಕ್ಕಳನ್ನ ನೋಡಿಲ್ಲ, ಏನು ನೋಡಿಲ್ಲ. ಇಷ್ಟನ್ನ ಸಾಯ್ಸಾಕ್ಬಿಡ್ತಾವ್ರ ನನ್ನ. ನಾನ್ ಸಾಯಕ್ಕಿಲ್ಲ ಯವ್ವ ಭೈರವ.
ಇದೇನಿದೆ ಹಿಂಗೆ ಹೇಳ್ತಿದ್ದೀಗಲ್ಲ, ವಾರಕ್ಕೆ ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಸತ್ಬಿಟ್ಟು ಏನು ಮಾಡಲಿ? ಅಯ್ಯೋ, ನನ್ನ ಮಗಳನ್ನೋ ಇನ್ನೂ ಮೊಮ್ಮಕ್ಕಳನ್ನ ನೋಡಿಲ್ಲ, ನನ್ನ ಮಗನ್ ನೋಡಿದ್ರೆ ಹಿಂಗಾಗೈತೆ, ಮದುವೆ ಆಗಿಲ್ಲ, ಏನೂ ಮಾಡಿಲ್ಲ, ಒಂದೇ ಕಿತ್ತ ನನ್ನ ಸಾಯಿ ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರ ಏನೋ? ಇವ್ವ, ಇಲ್ಲ ಇಲ್ಲ ಇಲ್ಲ. ಇಲ್ಲ ಪದ್ದು ಡಾರ್ಲಿಂಗ್, ನಾನು ಯಾಕೆ ನಿನ್ನ ಸಾಯಿಸ್ಲಿ? ಟೇಮು ನೀನು ಹಣೆ ಬರಹ ಓದ್ತಾ ಇದ್ದೀನಿ ಅಷ್ಟೇ. ನೀನು ಹಣೆ ಬರದಾಗ ಬರ್ದೈತೆ ಪೊದ್ದಿ ಸತ್ತೋಯ್ತಾಳು ಭಾನುವಾರ ಇಲ್ಲ ಸೋಮವಾರ ಅಂತ ಹೇಳ್ಬಿಟ್ಟು ಬರ್ದೈತೆ. ಅದನ್ನೇ ಓದ್ತಾ ಇವನಿ. ಬ್ಯಾರ್ಯಾರಿಗಾಗಿದ್ರೆ ಬೇಜಾರಾಗೋದೇನೋ ಸಾಯ್ತಾಳೆ ಅಂತ. ನೈ ಭೈರವಂಗೆ ಏನೂ ಬೇಜಾರಾಗಕ್ಕಿಲ್ಲ, ಯಾಕಂದರೆ ನನ್ನ ಜೊತೆಗೆ ಬತ್ತಿದೀಗಲ್ಲ ಖುಷಿ. 2000 ಎಪಿಸೋಡಿಂದ ಕಾಯ್ಕೊಂಡಿವ್ನಿ ಬತ್ತಿಗ ಅಂತ ಹೇಳ್ಬಿಟ್ಟು. ನೀನು ಬರಲಿಲ್ಲ, ಅದಾಗಲಿಲ್ಲ, ಅದಕ್ಕೆ ನೀ ಹಾಳಾಗಿ ಹೋಗ್ಲಿ ಅಂತ ಕಾಯ್ತಿದ್ದೆ. ಕೊನೆಗೂ ನಿನ್ನ ಹಣೆ ಬರಹ ಮುಗಿದು ನನ್ನ ತಾಗ ಬರೋ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಬಿಡು ಲೈಫಾಗಿ ಏನಾರ ಎಂಜಾಯ್ ಮಾಡಿದೀಗ ನೀನು? ಬರೀ ಕಷ್ಟಪಟ್ಟಿರೋದೇ ನೀ. ಒಂದು ವಾರ ಟೈಮ್ ಐತೆ ಪೋದು ಡಾರ್ಲಿಂಗ್, ಏನೇನು ಮಾಡಬೇಕು ಅಂತ ಅನ್ನಿಸ್ತದೋ ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಡು ಸುಮ್ಕೇಣಿಯ. ಇಲ್ಲ ನಿನ್ನ ಕತೆ ಮುಗೀತು. ಅಲ್ಲಿ ಹೋಗ್ತೀಯ, ಆ ನೀರು ಯಾರಾಕ ಕೆಲಸ ಮಾಡು, ಬಟ್ಟೆ ಒಗಿ, ಮುಸ್ರೆ ತಿಕ್ಕು, ಅಡುಗೆ ಮಾಡು, ಬರೀ ಇದೇನೇನಿಯ. ಇನ್ನೊಂದು ವಾರದಾಗೆ ಸತ್ತೋಯ್ತಿಯಲ್ಲ, ಅಷ್ಟರೊಳಗಡೆ ನಿನ್ಗೇನು ಮಾಡಬೇಕು ಅಂತ ಅನ್ನಿಸ್ತದೋ ಅದನ್ನು ಮಾಡ್ಕೊಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಜೀವನ ಎಲ್ಲ ಬರೀ ಮೂಟೆ ಹೊರೋದು, ಆಮೇಲೆ ಕಸ ಹೊರೋದು, ಇದ್ರಾಗೆ ಕಳೆದ್ಬಿಟ್ನಾ ನಾನು. ಇನ್ನೊಂದು ವಾರ ಟೈಮ್ ಅಷ್ಟೇ ಭೈರವ ಇರೋದು. ಅಯ್ಯೋ, ಇನ್ನೊಂದು ವಾರದಾಗ ಏನೇನು ಮಾಡಲಿ ಅಂತ ಹೇಳ್ಬಿಟ್ಟು ಯೋನೇನೋ ಐತಲ್ಲ ಇನ್ನು ವಾರದಾಗೆ. ಅಯ್ಯೋ, ಏನಪ್ಪ ಮಾಡಲಿ ಯವ್ವ, ಇನ್ನೊಂದು ವಾರದಾಗೆ ಎಷ್ಟೊಂದೆಲ್ಲ ಕೆಲಸ ಐತೆ. ನಾನು ಒಂದಿನ ಹೊಟ್ಟೆ ತುಂಬ ತಿನ್ಕೊಬಿಟ್ಟು ಬರಲಿಲ್ಲ, ಯಾವ ಹೋಟ್ಲಿಗೂ ಹೋಗಿ ನೆಮ್ಮದಿಯಾಗಿರಲಿಲ್ಲ, ಏನೂ ಮಾಡಲಿಲ್ಲ. ಯವ್ವ, ಇನ್ನೊಂದು ವಾರದಾಗ ಏನೇನು ಮಾಡಲಿ ನಾನು? ಏನೇನೋ ಆಸೆಗಳವು ನನಗೆ. ಓಯ್ ಪದ್ದು ಡಾರ್ಲಿಂಗ್, ನಿನಗೇನೇನು ಆಸೆ ಐತೋ ಎಲ್ಲನೂ ಹೇಳು. ನಾನಿಲ್ವೇ? ನಾನು ನೆರವೇರಿಸ್ತೀನಿ ಎಲ್ಲನೂ. ನಾನು ನಿನ್ನ ಜೊತೆ ಇರ್ತೀನಿ. ನೀನು ಸುತ್ತಾಡ್ಕೊಳ್ಳೋದು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ವಾರ ಪೂರ್ತಿ ಏನೇನು ಮಜಾ ಮಾಡಬೇಕು ಅಂದ್ಕೊಂಡಿದ್ದೋ ಮಾಡಿಬಿಡು. ಹಣೆ ಬರಹ ಕಾಣಿಸ್ತಾ ಐತೆ. ಈ ಭೈರವ ಹೇಳಿದ್ಮೇಲೆ ಯಾವುದು ಸುಳ್ಳಾಗಕ್ಕಿಲ್ಲ. ನೋಡು ನೀನು ಹಣೆ ಬರಹದಾಗೆ ಹಂಗೆ ನೀನು ಕಾಣಿಸ್ತಾ ಐತೆ ನೋಡು. ಓದ್ಲಾ ಬರ್ದಿರೋದು? ಇಲ್ಲ. ಇಲ್ಲೇನೇನೆ. ಅಯ್ಯಯ್ಯೋ, ಏನೇನ್ ಬರ್ದೈತೆ ಇಲ್ಲಿ? ಏನೇನ್ ಬರ್ದೈತೇನೆ ಆಯ್ತು ಹೇಳು. ಸೋಮವಾರ ಪದ್ದಿ ಗೊಟಕ್ಕಂತಳೆ ಅಂತ ಹೇಳ್ಬಿಟ್ಟು ಬರ್ದೈತೆ. ಯವ್ವ ಯವ್ವ, ಈ ಬಾಳು ಬಾಳಕ್ಕೇನಿಯ ನಾನು? ಇಂತ ಇದು ಮಾಡ್ಕೊಂಡ್ರದು ಈ ಬಾಳಕ್ಕ? ಯವ್ವ, ಈ ಬೇವರ್ಸಿ ಬಾಳು ಯಾರಿಗ್ ಬೇಕು? ಈ ಬಾಳಕ್ಕೆ ದೇವ್ರನ್ನ ಹುಟ್ಟಿಸ್ತಾ ಈ ಹಣೆ ಬರೋದಾಗೆಲ್ಲ ಏನ್ ಬರ್ದೈತೆ ಭೈರವ? ಆವತ್ತಿಂದ ಕಷ್ಟ 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 ಕಷ್ಟ. ಅದು ಬಿಟ್ಬಿಟ್ಟು ನಾನು ಹಣೆ ಬರೋದಾಗ ಏನು ಬರ್ದೇ ಇಲ್ಲ. ಇಷ್ಟು ಬೀರ್ನ ಬೇರೆ ಕರ್ಕತ್ತೈತೆ. ನಾನು ಇವತ್ತು ಮಜಾ ಮಾಡೋಣ, ನಾಳೆಗೆ ಮಜಾ ಮಾಡೋಣ, ನಾಳೆಗೆ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೀವ ಮನೆ ಮುಗ್ದೇ ಹೋಯ್ತು, ನನ್ನ ಜೊಲ್ ಮನೆ ನೀ. ಯವ್ವ, ಈ ಪೊದ್ದಿ ಏನೂ ಕಂಡಿಲ್ಲ, ಏನೂ ಮಾಡಿಲ್ಲ ಅಂತ ಆಯ್ತು. ವೇಸ್ಟ್. ಮೂಟೆ ಒತ್ಕೊಂಬಿಟ್ಟು ಬರೋದು, ನೀರು ಕಟ್ಟೋದು, ಅಲ್ಲೋಡು ನಿನ್ನ ಗಂಡ ಆರಾಮಾಗಿ ಹೋಗಕ್ಕೆ ರೆಡಿ ಆಯ್ತಾವನಿ. ಹೋಗ್ಬಿಟ್ಟು ಇವಾಗ ಮಜಾ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಪ್ಯಾಟೆನಾಗೆ ಔಷಧಿ ತಗೊಬಿಟ್ಟು ಬರ್ತೀನಿ ಅಂತ ಹೋಯ್ತಾನೆ. ಹೋಗಿ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಚಿಕನ್ನು ಮಟನ್ನು ತಿನ್ಕೊಂಡು ಅನ್ಕೊಂಡು ಆರಾಮಾಗಿ ಔಷಧಿ ತಗೊಂಡು ಮಜಾ ಮಾಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಬರ್ತಾನೆ. ನೀನು ಇಷ್ಟೊತ್ತು ಮನೆ ಕೆಲಸ ಮಾಡಿದೆ, ಆಮೇಲೆ ಮೂಟೆ ಒತ್ಕೊಂಬಿಟ್ಟು ಬಂದೆ. ಈಗ ಹೊಲ್ದಾಗ ಕುಂತಿದ್ಯಾ, ಆಮೇಕಿಂದ ರಾತ್ರಿ ಆಯ್ತದೆ, ಮನೆಗೆ ಹೋಯ್ತೀಯ, ಅಡುಗೆ ಮಾಡ್ತೀಯ, ಆಮೇಕಿಂದ ಪಾತ್ರೆ ತೊಳಿತೀಯ, ಮನೆ ಕತ್ತೀಯ, ತಿರುಗಿ ಬೆಳಿಗ್ಗೆ ಎದ್ದೊಳ್ತೀಯ, ತಿಂಡಿ ಮಾಡ್ತೀಯ. ಇಷ್ಟೇ ಪದ್ದು ಡಾರ್ಲಿಂಗ್ ನಿನ್ನ ಜೀವನ. ಬಂದ್ಬಿಡು, ಈ ಭೈರವ ಇಲ್ಲೇ ಇತ್ತ. ನೀನು ಎದ್ರಕೋಬೇಡ, ಸಾಯೋದಕ್ಕೆ ಎದ್ರಕೋಬೇಡ. ಈ ಭೈರವ ಯಾವಾಗೂ ನಿನ್ನ ಜೊತೆ ಇತ್ತಾನೆ. ಯಾಕೆ ಯಾಕೆ ಏನಾಯ್ತು? ನೀರ್ ಯಾರಕ್ಕೆ ನಾನ್ ನೋಡ್ಕೊಳಕ್ ಆಯ್ತಿಲ್ಲ. ನೀರೆಲ್ಲನೂ ನೀನೇ ನೋಡ್ಕ. ಓಹೋ, ನನಗ್ ಬಿಟ್ಬಿಟ್ಟು ಹೋಗ್ಬಿಡು. ಅಲ್ಲಿ ಹೋಗ್ಬಿಟ್ಟು ಸಣ್ಣಗೆ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಬಾ. ನಾನ್ ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆಗೆ ಸತ್ತು ಸಾಯ್ತೀನಿ. ನೀನ್ ಮಾತ್ರ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಣಿದಾಡ್ಕೊಂಡ್ಬಿಟ್ಟು ಬಾ. ಇಲ್ಲಿ ನಾನು ಬೆಳಿಗ್ಗೆಯಿಂದ ಸಂಜೆ ಗಂಟ ಸಾಯ್ಬೇಕು ನಾನು. ಈ ಸತ್ತು ಚೆನ್ನಾಗಿದ್ದಲ್ವೇನೆ, ಇವಾಗ ಏನೇ ಆಯ್ತು ನಿನ್ಗೆ? ಒದ್ದು ನೀನ್ ಸತ್ತೋಯ್ತಿ ಅನ್ನೋ ವಿಷಯನ ಯಾರಿಗೂ ಹೇಳಂಗಿಲ್ಲ. ಹೇಳ್ಬೇಡ, ಹೇಳಿದ್ರು ಇವತ್ತೇ ಸತ್ತೋಗ್ಬಿಡ್ತೀಯ. ನಾನ್ ಹಂಗೆ ನೆನೆಯ, ನಾನ್ ಯಾಕೆ ಎಲ್ಲ ಕೆಲಸನೂ ಮಾಡಿ ಸಾಯ್ಲಿ? ಅಪ್ಪ ಮಗ ಮಜಾ ಮಾಡ್ಕೊಂಡಿರ್ರಿ. ನಾನು ಅದು ಅದು ಅಂತ ಹೇಳ್ಬಿಟ್ಟು ಬರೀ ಕೆಲಸ ಮಾಡ್ಕೊಂಡು ಏನೇ ಸಾಯ್ತೀನಿ, ಸರಿನಾ? ಎಲ್ಲ ಹಿಂಗೆ ಸತ್ತೋಗ್ಬಿಡ್ತೀನಿ ನಾನು. ನೀವು ಹಂಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹಂಗೆ ಮಜಾ ಮಾಡ್ಕೊಂಡು ಇದ್ಬಿಡ್ರಿ ನೀವುನುವೆ. ನಾನು ಮಾಡಕ್ಕಿಲ್ಲ, ನಾನ್ ಮನೆ ಕೆಲಸ ಮಾಡಕ್ಕಿಲ್ಲ. ಹೋಯ್ತಾ ಇದೆಯಾ ನಿನ್ ಮಗನ್ ಕಳ್ಸು, ಇಲ್ಲ ನಿನ್ ಮಗನ್ನೇ ಕಳ್ಸು ಔಷಧಿ ತಗೊಬಿಟ್ಟು ಬರಕ್ಕೆ. ಇಲ್ಲ ನೀರ್ ಯಾರಕ್ಕ ಕುತ್ಕೊಳ್ಳಿ. ಹೊಲದ ಕೆಲಸ, ಮನೆ ಕೆಲಸ, ನಿಮ್ ಕೆಲಸ ನಾನೇ ಮಾಡಿ 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 ನ್ಯಾಗುದ್ದಿ ಸತ್ತೋಯ್ತಾ ಇದೀನಿ ನಾನು. ನೋಡಿ, ನಾನು ಏನು ಮಾಡಕ್ಕಿಲ್ಲ. ಈ ಪದ್ದಿನ ಮೇಲೆ ಏನು ಮಾಡಕ್ಕಿಲ್ಲ, ಮಾಡ್ಬೇಕಷ್ಟೇ. ನೀವೇನೇನಿಯ ಏನ್ ಹೇಳು? ಮಾಡಬೇಕು. ನನ್ನನ್ನು ಯಾರು ಮಾತಾಡ್ಸಂಗಿಲ್ಲ, ಮಜ್ಜಾ ಮಾಡ್ಕೊಂಡಿರ್ತೀನಿ ನಾನು ನಿಮ್ ತರನೇ.
ನಾನನ್ ಮಾತಾಡ್ಸ್ಬಿಟ್ರು ಸುಮ್ಕಿರಕಿಲ್ಲ. ಅಲ್ಲ, ನೆತ್ತಿ ಮೇಲೆ ಇಕ್ಕೊಂಡು ಹೋಗಿದ್ದೀನಿ ರಾಗಿ ಮುಟೆಯ. ಒಬ್ನನ ಬಂದ್ಬಿಟ್ಟು ಗಾಡಿನಾಗ ಹಾಕೊಟ್ರ ಹೇಳಿ. ಒಸಿಟಾಡ್ಸ ಅಣ್ಣಯ್ಯ ಹೇಳ್ತದೆ, ಆತ ನಿನ್ ನೆತ್ತಿ ಹಂಗಕ ಇರ್ತೀಯ, ನಿನ್ ನೆತ್ತಿ ಇದು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಹಂಗೆಲ್ಲ ಕೇಳ್ತಾವ್ರ ನನ್ನ. ನೋಡಿದ್ರೆ ಹೆಂಗ್ ಆಡ್ತಿದ್ದೀರ ನೀವು ಅಂದ್ರೆ ಅಪ್ಪ ಮಗ ಸೇರ್ಕೊಂಡು. ಹೋಗ್, ನಾ ನೀರ್ಗಿರಲ್ಲ ಯಾರಾಕಿಲ್ಲ. ಹೋಗ್ ಸುಮ್ಕೇನೇನಿಯ, ಕಳ್ಸೋ ನಿನ್ ಮಗನ್ನ, ಇಲ್ಲ ನೀನೇನಿಯ ಯಾರಾಕು. ಸರಿ ಬುಡೆ, ಅದಕ್ಕೆ ಯಾಕೆ ಮಾತಾ ಸಿಂಗ್ರಿಸ್ಕತ್ತೀಗ? ಯವ್ವ ಆಯ್ತು ಬಿಡು, ನಾನೇ ಯಾರಾಗ್ತೀನಿ ಹೋಗ್ಬಿಟ್ಟು. ಅವ್ನು ಎಲ್ಲಿ ಬರ್ತಾನೆ ಈಗ? ಅವನು ನಾಳಿಕೋ ನಾಳದು ತಗೊಬಿಟ್ಟು ಬರ್ತೀನಿ ಬಿಡು ಔಷಧಿಯ. ಅದಕ್ಕೆ ಯಾಕೆ ಹಿಂಗೆ ಕೈಯ ಪಿಯ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತೀಗ ನೀನಂತೂ? ಹೊತ್ತದಂಗೆ ಹೇಳ್ದಂಗೆ ಮೊಯ್ ಮೇಲೆ ಮಾರಂ ಬಂದೈತೆ ಏನು ನಿನಗೆ? ಇಷ್ಟೊತ್ತು ಹೋಗ್ರಿ ಅಂದ್ಲು, ರೆಡಿ ಆಯ್ತಿದ್ರೆ ಅವಾಗೆ ಲಬ 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 ಬಿಡ್ಕತ್ತಾಳೆ. ಆಯ್ತು ತಗ, ಹೋಗಕ್ಕಿಲ್ಲ. ನಾನ್ ರಾತ್ರಿ ಅಡ್ಗೆನು ಮಾಡಕ್ಕಿಲ್ಲ. ಹೋಟ್ಲಕ್ ತಗೊಬಿಟ್ಟು ಬರ್ರಿ ಏನಾರ ಅಂದ್ರೆ. ನನಗೂ ನಾಲ್ಗೆ ಎಲ್ಲ ಸೇವದಾಗೈತೆ. ನಿಮ್ ಸೇವೆ ಮಾಡಿ ಮಾಡಿ ಮಾಡಿ, ನಿಮ್ ಸೇವೆ ಕೆಲಸ ಮಾಡಿ 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 ಸಾಕಾಗ ಹೋಗ್ಬಿಟ್ಟಿದ್ದೀನಿ ನಾನಂತೂ. ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ರಾತ್ರಿಗೆ ಮಟನ್ ಬಿರಿಯಾನಿ ತಗೊಬಿಟ್ಟು ಬರ್ರಿ, ಇಲ್ಲ ಮಟನ್ ಸಾರು ತಗೊಬಿಟ್ಟು ಬರ್ರಿ, ತಿನ್ಕತೀನಿ. ನೀವು ಹೋಗಿ ತಿಂತಿರಲ್ಲ ದಿನನೂ, ಅಲ್ಲಿ ತಗೊಬಿಟ್ಟು ಬರ್ರಿ. ನನಗೂ ಜೀವನದಾಗ ನಾನು ಏನೂ ನೋಡ್ಲಿಲ್ಲ, ಬರೀ ನಿಮ್ಮನ್ನೇ ನೋಡ್ಕೊಂಡು ಬಂದ್ಬಿಟ್ಟೆ. ನನ್ನ ಜೀವನದಾಗ ಖುಷಿ ಅನ್ನೋದೇನೇ ನೋಡ್ಲಿಲ್ಲ. ಹಾಳಾಗೋಯ್ತು ಎಲ್ಲ ನನ್ನ ಜೀವನ. ಹೋಗು, ತಗೊಬಿಟ್ಟು ಬಾ, ಹೋಗು. ಇರೇ ಆಯ್ತಿರೇ. ನಮ್ಮ ಪೊದ್ದು ಡಾರ್ಲಿಂಗ್ ಫುಲ್ಲು ರೊಚ್ಚಿಗಿದ್ಬಿಟ್ಟವಳೆ, ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು. ಪೊದ್ದು ಡಾರ್ಲಿಂಗ್, ನಿಂಗೆ ಏನು ಅನ್ನಿಸ್ತೈತೆ? ಹೋಗ್ ಬೈರವನ, ನೀ ಏನು ಮಾಡ್ಕೊಂಡಿಲ್ಲ ನನಗೆ ಅಂತ. ನನ್ನ ಜೀವನಕ್ಕೆ ಬರೀ ಅವರು ಇವರು ಅವರು ಅಂತ ಬರೀ ಸೇವೆ ಮಾಡಿದೀನಿ. ಎಲ್ರು ಮಜಾ ಮಾಡ್ತಾವ್ರೆ, ಆದ್ರೆ ನಾನೇನು ಏನು ಮಾಡ್ತಿಲ್ಲ. ನಾಳಿಕ್ ಮಾಡೋಣ, ಈ ಕಷ್ಟ ಮುಗಿದ್ಮೇಲೆ ಮಾಡೋಣ, ಆ ಕಷ್ಟ ಮುಗಿದ್ಮೇಲೆ ಮಾಡೋಣ ಅಂತ ಅನ್ಕೊಂಡು ಬಂದೆ. ಅಷ್ಟಾಗ ನನ್ನ ಜೀವನೇ ಹೋಯ್ತೈತೆ. ಅಯ್ಯೋ, ಯಾವಾಗ ಸಾಯ್ತೀನೋ ಏನೋ ಗೊತ್ತಿರಲ್ಲ ಅಂತಾರೆ. ಹಿಂಗೆ ನನಗೆ ಗೊತ್ತಾಗೋಗ್ಬಿಟ್ಟೈತೆ. ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನು ಖುಷಿ ಕಂಡೆ ಬೈರವ. ನಾನಂತೂ ಬರೀ ಇವ್ರ ಕಾಟಗಳು ಸಹಿಸಿದ್ದೇನೆ. ಆಯ್ತು, ಮನೆ ಕೆಲಸ, ಹೊಲದ ಕೆಲಸ, ಇವ್ರ ಕೆಲಸ ಸಾಕಾಗೋಯ್ತು ಬೈರವ. ಯವ್ವ, ಹೋಗ್ ಆರಾಮಾಗೋಸಿ, ನಾನು ಎಂಜಾಯ್ ಮಾಡ್ಬಿಡ್ತೀನಿ ನಾನನ್ವೇ. ಅದನ್ನೇ ಪೊದ್ದು ಡಾರ್ಲಿಂಗ್ ನಾನು ಹೇಳಿದ್ದು, ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು. ಎಂಜಾಯ್ ಮಾಡು ಅಂದ್ರೆ ಮಾನ ಮರ್ಯಾದೆ ಕಳ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಮಾಡುವಂತಲ್ಲ. ನಿನ್ನ ಮನಸ್ಸಿಗೆ ನೀನು ಸಮಾಧಾನ ಮಾಡ್ಕೊಂಡು ನಿನಗೇನು ಖುಷಿ ಸಿಗ್ತದೋ ಅದನ್ನ ಮಾಡು. ಅದೇ ನಿನಗೆ ಎಂಜಾಯ್ಮೆಂಟ್ ಅಂತಂದ್ರೆ. ಹೂ ಬೈರವ, ಈಗ ಅರ್ಥ ಆಯ್ತು. ಸಾಯ ಟೈಮಾಗ ಅರ್ಥ ಆಯ್ತು. ಹೊಸಿ ಮುಂಚೆನ ನೀ ಹೇಳ್ಬಾರ್ದಾಗಿತ್ತ, ಒಂದು ತಿಂಗಳು ಮುಂಚೆನೇ. ಯವ್ವ ಬೈರವ, ನಂಗೆ ಟೈಮ್ ಇಲ್ಲ, ಇರು ಬರ್ತೀನಿ. ಹೋಗು ಪೊದ್ದು ಡಾರ್ಲಿಂಗ್, ನಿನಗೆ ಅಂತ ಒಂದು ವಾರನ ಟೈಮ್ ಕೊಟ್ಕ. ಏನ್ರಪ್ಪ, ಎಷ್ಟೋ ಜನ ಹೆಣ್ಮಕ್ಳು ಹಿಂಗೇನೆ ಅಲ್ವಾ? ಈ ಕಷ್ಟ ಮುಗಿಲಿ, ಅದು ಮಾಡೋಣ, ಆ ಕಷ್ಟ ಮುಗಿಲಿ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅವ್ರ ಕನ್ಸು ಗಿನ್ಸು ಎಲ್ಲ ಮೂಲೆಗೆ ಇಕ್ಬಿಟ್ಟು ಏನೂ ಮಾಡಿರಕ್ಕಿಲ್ಲ ಅವರು. ಅದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ, ಅದು ಮಾಡೋಣ, ಏನೂ ಮಾಡಲ್ಲ. ಕೊನೆನ ಕುಂತ್ಕೊಂಡೆ ವಯಸ್ಸಿರಕ್ಕಿಲ್ಲ. ಜವಾಬ್ದಾರಿಗಳು ಕಳೆದಿದ್ರು ವಯಸ್ಸಿರಕ್ಕಿಲ್ಲ. ಒಂದು ಹೇಳ್ತೀನಿ, ಈ ಕಷ್ಟ ಮುಗಿದ್ಮೇಲೆ ಅದು ಮಾಡೋಣ, ಆ ಕಷ್ಟ ಮುಗಿದ್ಮೇಲೆ ಇನ್ನೊಂದು ಮಾಡೋಣ. ಇದು ಮನುಷ್ಯರು ನಾವು. ಈ ಕಷ್ಟ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದು ಕಷ್ಟ ಕಾಯ್ಕೊಂಡಿರ್ತದೆ ನಮಗೋಸ್ಕರ, ನಿಜವಾಗೂ ಕಾಯ್ಕೊಂಡಿರ್ತದೆ. ಆ ಕಷ್ಟ ಮುಗಿಸ್ಬಿಟ್ಟು ಇವಾಗ ಏನೋ ಒಂದು ಟ್ರಿಪ್ ಹೋಗೋಣ ಅಂತ ಅನ್ಕೊಳ್ಳಿ. ಈ ಬಿಡೋ, ಈ ಕಷ್ಟ ಆಯ್ತು ನನಗೆ, ಈ ಸಾಲ ತೀರಿಸ್ಬಿಟ್ಟು ಟ್ರಿಪ್ ಹೋಗೋಣ ಅಂತ ಫಿಕ್ಸ್ ಆಯ್ತೀವಿ. ಆ ಸಾಲ ತೀರ್ಸೋಕ್ಕೆ ಅಂತ ಕಾಯ್ತಿರ್ತೀವಿ. ಆ ಸಾಲ ತೀರೋ ಅಷ್ಟೊತ್ತಿಗೆ ಇನ್ನೊಂದು ಅದಕ್ಕಿನ್ನೋ ದೊಡ್ಡದಿನೋ ಬಂದು ಪಕ್ಕದಾಗ ಕಾಯ್ತಾ ಇರ್ತದೆ. ಅಯ್ಯೋ ದೇವ್ರಿ, ಅದನ್ನ ಮುಗಿಸೋಣ ಅಂತ ಅದು ಕೊಯ್ತೀವಿ. ಅದಾಗೋ ಅಷ್ಟೊತ್ತಿಗೆ ಅದ್ರ ಪಕ್ಕದಾಗ ಇನ್ನೊಂದು ಕಾಯ್ತಾ ಇರ್ತದೆ. ಯವ್ವ, ಹುಸಿಯೆಲ್ಲ ಇದ್ದೇ ಇರ್ತದೆ. ಆದರೆ ಮಜಾ ಮಾಡೋದು ಅಂತ ಹೇಳಿದ್ರೆ ಏನೋ ಪಾರ್ಟಿಗೆ ಹೋಗೋದು ಅದು ಇದು ಅಲ್ಲ. ನಿಮ್ಮ ಮನ್ಸಿಗೆ ಏನು ಸಮಾಧಾನ ಸಿಗ್ತದೆ, ನಿನ್ಗೆ ಏನು ಮನ್ಸಿಗೆ ಒಳ್ಳೇದು ಅನ್ನಿಸ್ತದೆ, ನಿನ್ಗೆ ಏನು ಜೀವನದಾಗ ಮಾಡಬೇಕು ಅಂತ ಅನ್ನಿಸ್ತೈತೆ, ಅದನ್ನ ಮಾಡ್ರಪ್ಪ ಸಾಕು.